ನೋಡಿ. ಮಾವಿನ ಹಣ್ಣಿನ ಕಾಲ ಸೀಸನ್ ನಮ್ದಂತೂ ಸಿಕ್ಕಾಪಟ್ಟೆ ಬಿಟ್ಟಿದೆ. ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ ನೋಡ್ರಿ, ಈ ಲೆವೆಲ್ಗೆ ಹಣ್ಣುಗಳು ತುಂಬಾ ಬಿಟ್ಟಿದೆ. ಅಲ್ಲೇ ಮಾವಿನ ಹಣ್ಣಿನ ಕಾಲ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಮೊದಲ ಮಾವಿನ ಹಣ್ಣು ನೋಡೋಣ. ನೋಡ್ರಿ ಈ ಥರ ಇದ್ದರೆ ಇನ್ನೇನು ಹಣ್ಣಾಗ ಸ್ಟೇಜ್ ಬಂದಿದ್ದು ನೋಡ್ರಿ. ಹೋಗ್ತಾ ಇದ್ರಿ ನನ್ನ ಮಗನ ಕರೆಸ್ಕೋಬೇಕು. ಹಣ್ಣು ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಇವಾಗ ಬೇಸಿಗೆ ಕಾಲ ಆಗಿರೋದನ್ನ ಬಿಸಿಲುಕಾಯಿ ಅಂತೀವಿ. ಕೆಲವು ಹಣ್ಣಾಗಿರುತ್ತೆ ಬಿಸಿಲಿಗೆ. ಬನ್ನಿ ನೋಡೋಣ, ಎಲ್ಲಾದರೂ ಒಂದು ಫುಲ್ ಹಣ್ಣಾಗಿರೋದು ಮಾವಿನ ಹಣ್ಣು ನೋಡೋಣ. ಇಲ್ಲೆಲ್ಲಾದ್ರೂ ಒಳಗಡೆ ಹಾಕಿದೆ. ಗೀಬ್ದು ಹಾಲು ಬರುತ್ತಲ್ಲ ಸ್ಟಾರ್ಟಿಂಗು, ಅದು ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿ ಪಾಯಸದ ಜೊತೆಗೆ ಅದು ಮಾಡಿದ್ರೆ ಅದ್ಭುತವಾಗಿರುತ್ತೆ, ಸಖತ್ತಾಗಿರುತ್ತೆ. ಅದನ್ನು ಟೇಸ್ಟ್ ಮಾಡಬೇಕು. ಎಲ್ಲಿ ಮಾವಿನ ಹಣ್ಣು ಹಿಂಗೆ ತಕ್ಷಣ ಬಂತಿದ್ದು ಆಗಿದೆ. ಮೊದಲ ಹಣ್ಣು ತಿಂದೇ ಬಿಡೋಣ, ಹೆಂಗಿದೆ ನೋಡೋಣ. ನೋಡಿ ಸೂಪರ್. ಇನ್ನೂ ಒಂಚೂರು ಮಾಗಬೇಕು, ಚೆನ್ನಾಗಿ ಮಾಗಿದ್ರೆ ಮಸ್ತಾಗಿರುತ್ತೆ. ನಾವು ಮಾವಿನ ಮರ ಬಿಟ್ಟಾಗ ಒಂದು ಸಲನೂ ಇಳಿಸಿಲ್ಲ. ಜಸ್ಟ್ ಹಿಂಗೆ ಕಿತ್ಕೊಂಡು ತಿಂದಿರೋದನ್ನೇ, ಕಿತ್ಕೊಳ್ಳೋದು ಬಂದಾಗ ತಿನ್ನೋದು, ಕಿತ್ಕೊಳ್ಳೋದು ತಿನ್ನೋದು. ಸ್ಟಾರ್ಟ್ ಆಯ್ತು ನೋಡಮ್ಮ ಮಾವಿನ ಹಣ್ಣು. ಹಾಂ ಏನಯ್ಯ? ಹಾಂ ಗಾಡಿ ಪಂಚರ್ ನಿಂತಿದೆ, ಆ ಗಾಡಿ ಓಡ್ತಾ ಇದೆ. ಜನಗಳು ತುಂಬ ವಿಪರೀತ ಬಿಸಿಲು ಅಂದರೆ ಬಿಸಿಲು, ಭಯಂಕರ ಬಿಸಿಲು. ಕೊಚ್ಚು ಮೊದಲನೇ ಮಾವಿನ ಹಣ್ಣು ತಿಂತಾ ಇದ್ದಾರೆ ಆಲ್ರೆಡಿ. ಅಲ್ಲ ಮಗನೇ, ಹೆಂಗೈತ್ರಪ್ಪ? ನಿಂಗೆ ಓಕೆ, ಮಾವಿನ ಹಣ್ಣು ತಿಂದು ಮುಗಿಸೋಣ.